ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ತುಂಬಾನೇ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಅದು ಮತ್ತೆ ನಿಮಗೆ KCT ಸ್ಟೂಡೆಂಟ್ಸ್ ಅಂದ್ರೆ ವೆರಿ ವೆರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಅದು KE ಕಡೆಯಿಂದ ಬಂದಿರುವಂತ ಗುಡ್ ನ್ಯೂಸ್. ವಿಡಿಯೋನ ಕೊನೆವರೆಗೂ ನೋಡಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ, ಯಾಕಂದ್ರೆ ತುಂಬಾನೇ ಗುಡ್ ನ್ಯೂಸ್. ವಿಡಿಯೋನ ಕೊನೆವರೆಗೂ ನೋಡಿ. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಯಾಕಂದ್ರೆ ಈ ತರ ನಾನು ಆಲ್ರೆಡಿ ಹೇಳಿದ್ದೀನಿ, ಒಂದಿಷ್ಟು ವಿಡಿಯೋ ಮಾಡಿ ಹಾಕ್ಲಿಲ್ಲ ಅಂದ್ರೆ, ಅಪ್ಡೇಟ್ಸ್ ಇರಲಿಲ್ಲ ಅಂದ್ರೆ ನಾನು ಏನು ಮಾಡ್ತೀನಿ ಅಂದ್ರೆ, ನಮ್ಮ ಒಂದು ವಾಟ್ಸಪ್ ಚಾನಲ್ ನಿಮಗೆ ಏನಿರುತ್ತೆ ಅಪ್ಡೇಟ್ಸ್ನ ಶೇರ್ ಮಾಡ್ತೀನಿ. ತುಂಬಾ ಇಂಪಾರ್ಟೆಂಟ್ ಇದ್ರೆ ಆಟೋಮೆಟಿಕ್ ವಿಡಿಯೋ ಅದರ ಮಾಡಾಕ್ತೀನಿ. ಅದಕ್ಕೋಸ್ಕರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಒಂದು ವಾಟ್ಸಪ್ ಮೊಬೈಲ್ ಜಾಯ್ನ್ ಆಗಿ. ಲಿಂಕ್ ಬೇಕಾದ್ರೆ ನಮ್ಮ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಸಿಗುತ್ತಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ, ಹೋಗಿ ಚೆಕ್ಔಟ್ ಮಾಡ್ಕೊಂಡು ಜಾಯ್ನ್ ಆಗಿ. ಮೊದಲಿಂದ ಚೆಕ್ ಮಾಡಿ, ಇಲ್ಲೇ ನಮ್ಮ ಒಂದು KE ವೆಬ್ಸೈಟ್ ಅಲ್ಲಿ ಇದ್ದೀನಿ. ಈ ಒಂದು ಟ್ಯಾಬ್ ಮೇಲೆ ಕ್ಲಿಕ್ ಮಾಡ್ಕೊಂಡು 3 ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ರವೇಶ ಮೇಲೆ ಕ್ಲಿಕ್ ಮಾಡ್ಕೊಂಡು UGCET 2026 ಮೇಲೆ ಕ್ಲಿಕ್ ಮಾಡ್ತೀನಿ. ನಿಮ್ಗೆ ಇಲ್ಲಿ ಕಾಣಿಸ್ಬೋದು ಬ್ಯಾಚ್ 2 ಬ್ಯಾಚ್ 3 ಏನಿದು ಅಂತ ಕೇಳ್ತೀರಾ ನೀವು. UGCET ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ ಸರೆಂಡರ್ ಸೀಟ್ಗಳು. ಇದಕ್ಕೆ ನಿಮ್ಗೆ ಹೇಳಿದೆ KE ಕಡೆ ನಿಮ್ಗೆ ಒಂದು ಗುಡ್ ನ್ಯೂಸ್ ಅದ್ರ ಬಂದಿದೆ ಅಂತ. ಯಾರು ಇಲ್ಲಿವರೆಗೂ ಸೀಟ್ ಸಿಕ್ಕಿಲ್ಲ, ಮತ್ತೆ ಎಲ್ಲರಿಗೂ ಯಾರು ಚಾಯ್ಸ್ 2 ಚಾಯ್ಸ್ 3 ಹಾಕೊಂಡ್ ಒಳ್ಳೆ ಸೀಟ್ ಬೇಕಂತಂದು, ಇವ್ರಿಗೆ ನಿಮಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕೆ ನೋಡಿ, ಇಲ್ಲಿ ಮ್ಯಾನೇಜ್ಮೆಂಟ್ ಸೀಟ್ ಸರೆಂಡರ್ ಆಗಿದೆ. ಹಿಂಗಂದ್ರೆ ಏನು ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಪ್ರತಿಯೊಂದು ಕಾಲೇಜಲ್ಲಿ ಏನ್ ಮಾಡ್ತದೆ, ಯಾವ ತರ ಸೀಟ್ ಡಿಸ್ಟ್ರಿಬ್ಯೂಟ್ ಆಗ್ತದೆ ಅಂದ್ರೆ, ಒಂದು ಕಾಲೇಜಲ್ಲಿ 45% KE ಕೊಡ್ತಾರೆ, ಇನ್ ಮಿಕ್ಕಿರೋ 55% ಅಲ್ಲಿ ನಿಮ್ಗೆ ಏನ್ ಮಾಡ್ತಾರೆ, 30% ಕಮೆಂಟ್ KE ಕೊಡ್ತಾರೆ. ಇನ್ ರಿಮೈನಿಂಗ್ 25% ಸೀಟ್ ಮಾತ್ರ ಮ್ಯಾನೇಜ್ಮೆಂಟ್ ಅಂತ ಇರುತ್ತೆ. ಅವರೇ ಅಡ್ಮಿಷನ್ ಡೈರೆಕ್ಟ್ ಅಡ್ಮಿಷನ್ ಮಾಡ್ಕೋತಾರೆ. ಅದರಲ್ಲೂ ಅಡ್ಮಿಷನ್ ಆಗಿಲ್ಲ. ನಾನು ಹೇಳ್ತಾ ಇದ್ದೆ ನಿಮಗೆ ಫಸ್ಟ್ ಸ್ಟಾರ್ಟಿಂಗ್ ವಿಡಿಯೋ ಮಾಡಿದಾಗಿಂದ, ನೀವು ವೇಟ್ ಮಾಡಿದಷ್ಟು ನಿಮಗೆ ತುಂಬಾ ಲಾಭ ಆಗುತ್ತೆ. ಏನ್ ಮಾಡ್ತೀರಾ ನೋಡಿ, ವೇಟ್ ಮಾಡ್ದಂಗೆಲ್ಲ ಏನ್ ಮಾಡ್ತಾರೆ, ನಿಮಗೆ ಪ್ರತಿಯೊಂದು ನಿಮ್ಗೆ ಏನಾಗುತ್ತೆ, ಅಪ್ಗ್ರೇಡ್ ಆಗ್ತಾ ಬರುತ್ತೆ, ಒಳ್ಳೆ ಸೀಟ್ ಸಿಗುತ್ತೆ, ಮತ್ತೆ ಕಂಬೈನ್ ಕೌನ್ಸಿಲಿಂಗ್ ನಡೀತದೆ. ಮತ್ತೆ ಈಗ ಸೀಟ್ ಕೂಡ ಸರೆಂಡರ್ ಮಾಡಿದ್ದಾರೆ ಅಂದ್ರೆ ಮ್ಯಾನೇಜ್ಮೆಂಟ್ ಅಲ್ಲಿ ಅಡ್ಮಿಷನ್ ಆಗ್ತಿಲ್ಲ ಕಾಲೇಜಲ್ಲಿ. ಅದಕ್ಕೆ ಏನ್ ಮಾಡ್ತಿದ್ದಾರೆ ಅವರು, KE ಸರೆಂಡರ್ ಮಾಡ್ತಿದ್ದಾರೆ ಸೀಟ್ನ. ಈ ಒಂದು ಸೀಟ್ನ ನೀವು ಅಡ್ಮಿಷನ್ಸ್ ಮಾಡಿ ಕೊಡಿ ನಮ್ಮ ಕಾಲೇಜ್ಗೆ. ಅರ್ಥ ಆಯ್ತು ಅನ್ಸುತ್ತೆ. ಇನ್ನೊಂದ್ಸರಿ ಹೇಳ್ತೀವಿ ನೋಡಿ, ಈ ಸರೆಂಡರ್ ಸೀಟ್ ಏನಕ್ಕಂದ್ರೆ, ಈ ಒಂದಿಷ್ಟು ಸೀಟ್ ಇದಾವೆ ನಮ್ಮ ಕಾಲೇಜಲ್ಲಿ, ನಮಗೆ ಕೊಡ್ತಾ ಇದೀವಿ, ನಿಮ್ಗೆ ಸರೆಂಡರ್ ಮಾಡ್ತೀವಿ, ಈ ಸೀಟ್ನ ನೀವು ಅಡ್ಮಿಷನ್ಸ್ ಮಾಡ್ಕೊಡಿ ಅಂತ KE ಸರೆಂಡರ್ ಮಾಡಿದ್ದಾರೆ. ಒಂದಿಷ್ಟು ಇಂಜಿನಿಯರಿಂಗ್ ಕಾಲೇಜ್ಗಳು ಅವೇನಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಆಮೇಲೆ ಮತ್ತೆ ಇನ್ನೊಂದೇನಂದ್ರೆ, ನಿಮಗೆ ಯಾರು ಸೆಕೆಂಡ್ ರೌಂಡರ್ ಬಂದಿರ ನೀವು ತುಂಬಾನೇ ಲಕ್ಕಿ. ಯಾಕೆಂದ್ರೆ ನಾನು ಹೇಳ್ತಾ ಇದ್ದೀನಿ, ಅಂದ್ರೆ ಕಂಬೈನ್ ಕೌನ್ಸಿಲಿಂಗ್ ಆಯ್ತು, ಮತ್ತೆ ನೀಟ್ ಸ್ಟೂಡೆಂಟ್ಸು, ಮತ್ತೆ ಏನು NTA ಕೌನ್ಸಿಲಿಂಗ್ ನಡೀತದೆ, ಮತ್ತೆ ಕಮ್ಮಡಿಕೆ ಕೌನ್ಸಿಲಿಂಗ್ ನಡೀತದೆ. ಈ ತರ ಎಲ್ಲಾ ಕಡೆ ಓದೋದ್ರಿಂದ ಇನ್ನೂ ಲಾಭ. ಆಮೇಲೆ ಇನ್ನೊಂದೇನಂದ್ರೆ, ನಿಮಗೆ ಸೆಕೆಂಡ್ ರೌಂಡ್ ಅಲ್ಲಿ ಆಡ್ ಮಾಡಕ್ ಅವಕಾಶನ ಕೊಟ್ಟಿದ್ರು. ಇದು ಒಂದು ತುಂಬಾನೇ ಒಳ್ಳೆ ಗುಡ್ ನ್ಯೂಸ್ ಆಗಿತ್ತು ಎಲ್ಲ ಒಂದು KE ಸ್ಟೂಡೆಂಟ್ಸ್ಗೆ, ಅಂದ್ರೆ KCT ಆಸ್ಪಿರೆಂಟ್ಸ್ಗೆ. ಈಗ ಬ್ಯಾಚ್ 12 ಮೇಲೆ ಕ್ಲಿಕ್ ಮಾಡ್ತೀನಿ. UGCET ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ ಸರೆಂಡರ್ ಸೀಟ್ಗಳು ಬ್ಯಾಚ್ 2 ಅಲ್ಲಿ 12 ಕ್ಲಿಕ್ ಮಾಡ್ತೀನಿ. ನೋಡಿ, ಕಾಣಿಸ್ಬೋದು ನಿಮಗೆ ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ. ನಿಮ್ಗೆ ಎಕ್ಸಾಂಪಲ್ ಇದೊಂದು BL ಇದು ಅಲ್ಕಟ್ಟಿ ಕಾಲೇಜ್ ಇಂಜಿನಿಯರಿಂಗ್ ಅಂತ, ಇದು ಬಿಜಾಪುರಲ್ಲಿ ಇರೋದು. ಇಲ್ಲಿ ಟೋಟಲ್ ಆಗಿ 53 ಸೀಟ್ ಆದ್ರೆ ಏನಾಗಿದ್ದಾರೆ, HK ಮತ್ತೆ RK 2 ಸೀಟ್ ಕಂಪ್ಲೀಟ್ ಮಾಡಿದ್ರೆ 53 ಸೀಟ್ ಏನಾಗಿದೆ ಸರೆಂಡರ್ ಮಾಡ್ತಿದ್ದಾರೆ. ಟೋಟಲ್ ಆಗಿ 56 ಅನ್ಕೊಳ್ಳಿ. ಒಟ್ನಲ್ಲಿ ಇಂಟೇಕ್ 56 ಇತ್ತು, ಬಟ್ ಈಗ 53 ಸೀಟ್ ನಿಮಗೆ ಮಾಡ್ತಿದ್ದಾರೆ, ಕೊಡ್ತಾ ಇದಾರೆ. ಓಕೆನಾ. ಇನ್ನು ಟೋಟಲ್ ಆಗಿ ಇನ್ನೊಂದು ಕಾಲೇಜ್ ನೋಡ್ಬೋದು ನೀವು, KBL ಲೇಔಟ್ ಅಂದ್ಬಿಟ್ಟು ಮೈಸೂರಲ್ಲಿ. ಈ ಕಾಲೇಜಲ್ಲಿ ಟೋಟಲ್ 90 ಸೀಟ್ಸ್ ಇದೆ, 90 ಸೀಟ್ಸ್ ಕೊಡ್ತಿದ್ದಾರೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಜವಾಹರ್ಲಾಲ್ ನೆಹರು ಕಾಲೇಜ್ ಶಿವಮೊಗ್ಗದಲ್ಲಿ ಟೋಟಲ್ 30 ಸೀಟ್ಸ್ ಕೊಡ್ತಾ ಇದ್ದಾರೆ. ಇಂಟೇಕದಲ್ಲಿ 29 ಸೀಟ್ಸ್ನ ಏನ್ ಮಾಡ್ತಾರೆ, ಇಂಟೇಕ್ ಮಾಡ್ತಿದ್ದಾರೆ. ಈ ತರ ಸೀಟ್ಗಳು ಏನ್ ಮಾಡ್ತಾರೆ, ನಿಮಗೆ ಸರೆಂಡರ್ ಆಗ್ತಿದೆ. ನೋಡ್ಬೋದು ನಿಮ್ಗೆ ಎಷ್ಟು ಟೋಟಲ್ ಆಗಿ ಇಷ್ಟೇ ಕಾಲೇಜಸ್, ಅಂದ್ರೆ ಎಲ್ಲಾ ಕಾಲೇಜಸ್ ಆಲ್ರೆಡಿ ಕೊಟ್ಟಿರ್ತಾರೆ, ಅಡ್ಮಿಷನ್ಸ್ ಆಗಿರುತ್ತೆ. ಲಾಸ್ಟ್ ಎಂಡಿಂಗ್ ಅಲ್ಲಿ ಈ ಒಂದು ಅಂದ್ರೆ ಬ್ಯಾಚ್ 12 ಅಲ್ಲಿ ಏನಾಗಿದೆ, 516 ಸೀಟ್ ಎಕ್ಸ್ಟ್ರಾ ಬರ್ತಿದೆ. ಇದು ಯಾರು ಅಪ್ಗ್ರೇಡ್ ಹೋಗಿದ್ದೀರಾ ಅವ್ರಿಗೆ ತುಂಬಾ ಲಾಭ. ನೆಕ್ಸ್ಟ್ ಬ್ಯಾಚ್ 3 ನೋಡ್ಕೊಂತ ಹೋದ್ರೆ, ಇಲ್ಲಿ ನೀವು ನೋಡಬಹುದು, ಕಾಣಿಸ್ತಾ ಹೋಗ್ತದೆ ಅನ್ಸುತ್ತೆ ನಿಮಗೆ. ನಾನು ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ ನೋಡಿ. ಮೊದಲದು KM ಕನಕಪುರ ರೋಡ್, ಬೆಂಗಳೂರು ಅರ್ಬನ್ ಅಲ್ಲಿರುವಂತದ್ದು. ಟೋಟಲ್ ಆಗಿ 102 ಸೀಟು. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ BVV ಒಂದು ಇದು ಯಾವುದು ಬಾಗಲಕೋಟೆಯಲ್ಲಿ ಟೋಟಲ್ 28. ಆಮೇಲೆ ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದರಲ್ಲಿ ಯಾವ್ದು ಅಂದ್ರೆ ಬೆಂಗಳೂರು ಇನ್ಸ್ಟಿಟ್ಯೂಟ್, ಇದು ಟಾಪ್ ಕಾಲೇಜ್ ಅನ್ಕೋತೀರ. ಈಗ ಟಾಪ್ ಕಾಲೇಜಲ್ಲಿ ಯಾಕೆ ಸೀಟು ಅಡ್ಮಿಷನ್ ಆಗಲ್ಲ ಅಂತೀರಾ? ಅಡ್ಮಿಷನ್ ಆಗುತ್ತೆ, ಬಟ್ ಒಂದಿಷ್ಟು ಕೋರ್ಸ್ಗಳು ಅಡ್ಮಿಷನ್ ಆಗಿರಲ್ಲ. BIT ಅನ್ನೋದು ಟಾಪ್ 10 ಅಲ್ಲೇ ಬರುತ್ತೆ ಈ ಕಾಲೇಜು. ಬಟ್ ಅದರಲ್ಲಿ ಯಾವ ಕೋರ್ಸ್ನವ್ರು ಕೊಟ್ಟಿದ್ದಾರೆ, ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಸ್ಟ್ರುಮೆಂಟೇಶನ್ಸ್ ಇಂಜಿನಿಯರಿಂಗ್, ಈ ಒಂದು ಕೋರ್ಸ್ಗೆ ಮಾತ್ರ ಅವರು ಇಂಟೇಕ್ ಕೊಡ್ತಾ ಇರೋದು. ಓಕೆನಾ. 14 ಸೀಟ್ ಕೊಟ್ಟಿದ್ದಾರೆ. ಅದರಲ್ಲಿ HK ಇಂದ ಬರೋರಿಗೆ 1 ಸೀಟು, RK ಅಂದ್ರೆ ಅದನ್ನ ಬಿಟ್ಟು ಬರೋಂಥ ಸ್ಟೂಡೆಂಟ್ಸ್ಗೆ 1 ಸೀಟು, ಮತ್ತೆ PHL ಬರುವಂಥ ಸ್ಟೂಡೆಂಟ್ಸ್ಗೆ 1 ಸೀಟು. ಟೋಟಲ್ ಆಗಿ 15 ಸೀಟು ಈ ತರ ಡಿಸ್ಟ್ರಿಬ್ಯೂಟ್ ಆದ್ರೆ ಆಗಿದೆ. ಇದು ಕೂಡ ಚಿಕ್ಕದೇನಿಲ್ಲ, 10 ಪೇಜ್ ಮಾತ್ರ ಇರೋದು. ನೋಡ್ಬೋದು ನೀವು. ನೆಕ್ಸ್ಟ್ ಆಗಿ ಯಾವ್ದು ಇದೆ ಅದೆಲ್ಲ ನೋಡ್ತಾ ಹೋಗಿ. ನೆಕ್ಸ್ಟ್ ISBR ಕಾಲೇಜ್ ಇಂಜಿನಿಯರಿಂಗ್ ಟೆಕ್ನಾಲಜಿ, ಲಾಸ್ಟ್ ಬಂದ್ಬಿಟ್ರೆ ಮೈಸೂರು. ಮತ್ತೆ ನೆಕ್ಸ್ಟ್ ಇನ್ನು ನೋಡ್ತಾ ಹೋದ್ರೆ, ನೆಕ್ಸ್ಟ್ ನಿಮಗೆ SCA ಆಮೇಲೆ SAB
ಒಂದಿಷ್ಟು ಕಾಲೇಜಸ್ ಇದೆ. ವಿದ್ಯಾ ವಿಕಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು ಮೈಸೂರಲ್ಲಿ ಇರೋಂಥದ್ದು. ಟೋಟಲ್ ಆಗಿ ಇಲ್ಲಿ ಬಂದ್ಬಿಟ್ಟು 103 ಸೀಟ್ ಇದೆ. ಟೋಟಲ್ ಆಗಿ ಓವರ್ ಬಂದರೆ ಈ ಒಂದು ಬ್ಯಾಚಲ್ಲಿ ಒಟ್ನಲ್ಲಿ 774 ಸೀಟ್ಗಳಾದರೆ ಇರೋದು. ಇಷ್ಟು ತೊಗೋತಿದ್ದಾರೆ ಅದರಲ್ಲಿ 815 ಇರೋದು. ಅವ್ರು ಕೊಡ್ತಿರೋದು ಯಾವುದಕ್ಕೆ ಎಷ್ಟೆಷ್ಟು ಅಂತಂದು ಪಿ ಎಚ್ ಅಂದ್ರೆ 41, ಎಚ್ ಕೆ ಬಂದ್ಬಿಟ್ಟು 62, ಆರ್ ಕೆ ಬಂದ್ಬಿಟ್ಟು 712, ಟೋಟಲ್ ಎಚ್ ಕೆ ಆರ್ ಕೆ ಬಂದ್ಬಿಟ್ಟು 774 ಇದೆ. ಟೋಟಲ್ ಆಗಿ ಅವರು 815 ಸೀಟ್ ಅದು ಅಂದರೆ ಸರೆಂಡರ್ ಮಾಡಿದ್ದಾರೆ. ಇದರ ಕಂಪ್ಲೀಟ್ ಡೀಟೇಲ್ಸ್ ಆಗಿ ಬ್ಯಾಚ್ 3 ಆ್ಯಂಡ್ ಬ್ಯಾಚ್ 2 ವೆಬ್ಸೈಟಲ್ಲಿ ಇದೆ. ಇಲ್ಲಾಂದ್ರೆ ನಮ್ಮೊಂದು ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿ ನಾನು ಅಲ್ಲಿ ಕೂಡ ಶೇರ್ ಮಾಡ್ತೀನಿ. ವಾಟ್ಸಪ್ ಗ್ರೂಪ್ ಲಿಂಕ್ ನಮ್ಮೊಂದು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಜಾಯ್ನ್ ಆಗಿ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಒಂದು ವಾಟ್ಸಪ್ ಗ್ರೂಪ್ ಇರುತ್ತೆ. ನೆಕ್ಸ್ಟ್ ಇವಾಗ ಏನು ಮಾಡ್ತಾರೆ, ನೆಕ್ಸ್ಟ್ ಪ್ರೊಸೆಸರ್ ಬಗ್ಗೆ ಏನಾದರೂ ನಿಮಗೆ ಕಮೆಂಟ್ಸ್ಗಳು ಡೌಟ್ಸ್ಗಳು ಇದ್ದರೆ ಹಾಕುವೆ. ಯಾಕಂದರೆ ನೆಕ್ಸ್ಟ್ ನಿಮಗೆ ರಿಸಲ್ಟ್ ಬಿಡ್ತಾರೆ, ನೆಕ್ಸ್ಟ್ ಅಡ್ಮಿಷನ್ ಪ್ರೊಸೆಸ್ ಇರುತ್ತೆ, ಆಮೇಲೆ ಚಲನ್ ಪೇ ಮಾಡೋದು, ದುಡ್ಡು ಪೇ ಮಾಡೋದು, ಇದೆಲ್ಲ ಇದೇ ಇರುತ್ತೆ. ಅದು ಯಾವ ಥರ ಅನ್ನೋದು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ. ಇದರಲ್ಲಿ ನೀವು ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಸ್ ಆನ್ ಮಾಡ್ಕೊಳ್ಳಿ. ಇದರಲ್ಲಿ ತುಂಬ ಗುಡ್ ನ್ಯೂಸ್ ಏನಂದರೆ, ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ಈಗ ಯಾರಿಗೆ ಸೀಟ್ ಸಿಕ್ಕಿರಲ್ಲ ಮತ್ತು ಈ ಒಂದು ಕೋರ್ಸಸ್ಸಲ್ಲಿ ಈ ಒಂದು ಕಾಲೇಜಲ್ಲಿ ಅಂದರೆ ಏನಾಗ್ತಾರೆ, ಯಾರಿಗೂ ಸೀಟ್ ಸಿಕ್ಕಿಲ್ಲ ಅಂದರೆ ಇವ್ರಿಗೆ ಸೀಟ್ ಸಿಗೋ ಚಾನ್ಸ್ ಇರುತ್ತೆ. ಅಪ್ಗ್ರೇಡರ್ಸ್ ಹೋಗೋರಿಗೆ ನಿಮಗೆ ಒಳ್ಳೆ ಕಾಲೇಜ್ ಸಿಗೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಸೀಟ್ ಸರೆಂಡರ್ ಆಯ್ತು ಅಂದರೆ ಆಟೋಮೆಟ್ಲಿ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗ್ತಾರೆ. ನೋಡಿ, ನಾನು ಫಸ್ಟ್ ಸ್ಟಾರ್ಟಿಂಗಲ್ಲಿ ನಿಮಗೆ ಎಷ್ಟು ಕಾಂಪಿಟೇಷನ್ ಇತ್ತು ಅಂದರೆ ಅದಕ್ಕೆ ಯಾರಿಗೂ ಎಷ್ಟೋ ಜನ ಸೀಟೇ ಸಿಕ್ಕಿರಲಿಲ್ಲ. ಅದ್ರ ಹೋಗ್ಬಿಟ್ಟು ಮ್ಯಾನೇಜ್ಮೆಂಟ್ಗೆ ಅಡ್ಮಿಷನ್ ಆದ್ರೆ ಇವಾಗ ಏನಾಗುತ್ತೆ ಅಂದರೆ ಈ ಥರ ಕಂಟಿನ್ಯೂಸ್ ಅಂದರೆ ಕಂಬೈನ್ಡ್ ಕೌನ್ಸಿಲಿಂಗು ಮತ್ತು NTA ಕೌನ್ಸಿಲಿಂಗು, ಕಮೆಟ್ಗೆ ಕೌನ್ಸಿಲಿಂಗು, ಎಲ್ಲ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿ ಮತ್ತು ಎಲ್ಲ ಸೀಟ್ಗಳು ಸರೆಂಡರ್ ಮಾಡಿದಾಗ ನಿಮಗೆ ಕಾಂಪಿಟೇಷನ್ ತುಂಬ ಕಡಿಮೆ ಇರುತ್ತೆ. ಮತ್ತು ನಿಮಗೆ ಸೀಟ್ ಎಲ್ಲರಿಗೂ ಸಿಗುತ್ತೆ. ಪ್ರತಿ ವರ್ಷ ಸೀಟ್ನ ಅಲರ್ಟೇ ಆಗ್ತಿದ್ದಿಲ್ಲ. ಇಂಜಿನಿಯರಿಂಗಲ್ಲಿ ಪ್ರತಿ ವರ್ಷ 20,000-30,000 ಸೀಟ್ ಯಾರು ಅಡ್ಮಿಷನ್ ಆಗಿರ್ತಿದ್ದಿಲ್ಲ. ಇವನ್ ಕೆ ಪ್ರಸನ್ನ ಸರ್ ಹೇಳಿದ್ದಾರೆ. ಯಾಕಂದರೆ ಲಾಸ್ಟಿಗೆ ಬಂದಾಗ ಅಡ್ಮಿಷನ್ಗೆ ಸೀಟ್ ಉಳಿದಿರುತ್ತೆ. ಬಟ್ ಆದರೆ ಫಸ್ಟ್ ರೌಂಡಲ್ಲಿ ನಿಮಗೆ ಫುಲ್ ಕಾಂಪಿಟೇಷನ್ ಏನಿದೆ ನೋಡಿ, ನೀವು ಅನ್ಬೋದು ಬರೀ ಎಷ್ಟು ಎಲ್ಲ 99% ಎಲ್ಲರಿಗೂ ಸೀಟ್ ಅಲರ್ಟ್ ಆಗಿತ್ತು. ಇನ್ನು ರಿಮೈನಿಂಗ್ ಬಹುಶಃ 500-600 ಸೀಟ್ ಅಷ್ಟೇ ಉಳಿದಿತ್ತು. ಬಟ್ ಈಗ ನೆಕ್ಸ್ಟ್ ಸೆಕೆಂಡ್ ರೌಂಡ್ ನೋಡಿ ಸಿಕ್ಕಾಪಟ್ಟೆ ಸೀಟ್ ಉಳಿಯೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ನೆಕ್ಸ್ಟ್ ಥರ್ಡ್ ರೌಂಡ್ಗೆ ಹೋಗಿ ಅಪ್ಗ್ರೇಡ್ ಹೋಗಿ ಅಲ್ಲಿ ನಿಮಗೆ ಒಳ್ಳೆ ಸೀಟ್ ಸಿಗೋ ಚಾನ್ಸ್ ಇರುತ್ತೆ. ಥರ್ಡ್ ರೌಂಡ್ ಇದೆ ಹೆಂಗೆ ಪ್ರೊಸೆಸರ್ ಅಂತ ನಮ್ಗೆ ಗೊತ್ತಿರಲಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸಲ್ಲಿ ಥರ್ಡ್ ರೌಂಡ್ ಅಂತ ಹಾಕಿ. ನೆಕ್ಸ್ಟ್ ಅದ್ರ ಬಗ್ಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ಸ್ ಕೊಡ್ತೀನಿ. ನಿಮಗೆ ಏನೇ ಡೌಟ್ಸ್ ಇರಲಿ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವ್ರಿಗೂ ಇದ್ರ ಬಗ್ಗೆ ಇನ್ಫಾರ್ಮೇಷನ್ಸ್ ಗೊತ್ತಿರಲ್ಲ. ನೆಕ್ಸ್ಟ್ ನೀವು ಯಾವಾಗ ಅಡ್ಮಿಷನ್ ಆಗ್ತೀರಾ ಅಲ್ಲಿಂದನೂ ಈ ಚಾನಲ್ನ ಫಾಲೋ ಮಾಡಿ. ಯಾಕಂದ್ರೆ ನಿಮಗೆ ಪ್ರತಿಯೊಂದು ಲೆಸನ್ಸ್ ಆಯಿತು, ಪಾಠ ಆಯಿತು, ಆಲ್ರೆಡಿ ಒಂದರಲ್ಲಿ ನಮ್ಮದು ಪ್ಲೇ ಲಿಸ್ಟ್ ಮಾಡಿ ಇಟ್ಟಿದ್ದೀವಿ. ನೀವು ಹೋಗಿ ಚೆಕ್ಔಟ್ ಮಾಡ್ಬೋದು. ಇಂಜಿನಿಯರ್ ಸ್ಟೂಡೆಂಟ್ಸ್ ಸಿಲೆಬಸ್ ಆದರೆ ನೆಕ್ಸ್ಟ್ ಬೇರೆ ಬೇರೆ ಕೋರ್ಸಸ್ ಮಾಡೋಣಂತೆ. ಓಕೆ, ಸಿಗೋಣ ನೆಕ್ಸ್ಟ್ ಮುಂದಿನ ಟೇಕ್ ಕೇರ್, ಟಾಟಾ ಬಾಬಾ.